ಈ ವರ್ಷ ಯಾರೆಲ್ಲ KE ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ KE ಕಡೆಯಿಂದ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಏನದು ಗುಡ್ ನ್ಯೂಸ್, ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಮತ್ತೆ ತುಂಬ ಸ್ಟೂಡೆಂಟ್ಸ್ ಕೇಳ್ತಿರೋ ಡೌಟ್ ಏನು ಅಂತ ಹೇಳಿದ್ರೆ, ಈಗ ನನಗೆ ಮಾಕ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ, ಸೊ ಸೇಮ್ ಸೀಟ್ ಸಿಗುತ್ತಾ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ, ಅಥವಾ ಏನಾದರೂ ಅಪ್ಗ್ರೇಡ್ ಆಗೋ ಚಾನ್ಸಸ್ ಇದೆಯಾ, ಅಥವಾ ಈಗ ಸಿಕ್ಕಿರೋ ಕಾಲೇಜ್ಗಿಂತ ಬೇಡದಿರೋ ಕಾಲೇಜ್ ಸಿಗೋ ಚಾನ್ಸಸ್ ಇದೆಯಾ, ಅಂದರೆ ಡಿಕ್ರೀಸ್ ಆಗುತ್ತಾ, ಈ ರೀತಿ ಡೌಟ್ಸ್ನ ಕೇಳ್ತಾ ಇದ್ದೀರಾ. ಮತ್ತು ನೆಕ್ಸ್ಟ್ ನಿಮಗೆ ಇರೋ ಡೌಟ್ ಏನು ಅಂತ ಹೇಳಿದ್ರೆ, ನೆಕ್ಸ್ಟ್ ಪ್ರೋಸೆಸ್ ಏನು. ಈಗ ಆಪ್ಷನ್ ಎಂಟ್ರಿ ಮಾಡಾಯಿತು, ಸೊ ಲಾಸ್ಟ್ ಡೇಟು ಮುಗ್ದಿದೆ. ಸೊ 20ನೇ ತಾರೀಕು ಬೆಳಿಗ್ಗೆ 9 ಗಂಟೆ ತನಕ ನಿಮಗೆ ಚಾನ್ಸ್ನ ಕೊಟ್ಟಿದ್ರು. ಸೊ ಆಲ್ಮೋಸ್ಟ್ ಮುಗ್ದಿದೆ ಅಂತ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರೋಸೆಸ್ ಏನು, ಸೊ ಆಪ್ಷನ್ ಎಂಟ್ರಿ ಆದಮೇಲೆ ನೆಕ್ಸ್ಟು ಏನು ಮಾಡಬೇಕು, ಮತ್ತು ಇದಾದಮೇಲೆ ರಿಸಲ್ಟ್ ಯಾವಾಗ ಬರುತ್ತೆ. ಸೊ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಎಡಿಟಿಂಗ್ ಬೇಕಾದವರು ಎಡಿಟಿಂಗ್ ಮಾಡ್ಕೊಂಡಿದ್ದೀರಾ, ಕಾಲೇಜ್ನ ಡಿಲೀಟ್ ಮಾಡಿದ್ದೀರಾ, ಪ್ರಿಯಾರಿಟಿ ಚೇಂಜ್ ಮಾಡ್ಕೊಂಡಿದ್ದೀರಾ, ನೆಕ್ಸ್ಟು ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಯಾವಾಗ ಬರುತ್ತೆ. ಸೊ ಈ ಡೌಟ್ಸ್ನು ಕೇಳ್ತಾ ಇದ್ದೀರಾ. ನೆಕ್ಸ್ಟ್ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ, ಸೊ ಏನೆಲ್ಲ ಅಡ್ವಾಂಟೇಜ್ ಇದೆ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಈ ರೀತಿ ಎಲ್ಲ ಡೌಟ್ಸ್ನು ಕೂಡ ಕ್ಲಾರಿಫೈ ಮಾಡ್ತೀನಿ. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕನೂ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾವ ಬ್ರಾಂಚ್ಗೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅಥವಾ ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ ಮಾಕ್ ರೌಂಡಲ್ಲಿ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನೋಡೋಣ ಎಷ್ಟು ಸ್ಟೂಡೆಂಟ್ಸ್ಗೆ ಯಾವ ಕಾಲೇಜ್ ಸಿಕ್ಕಿದೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಮಾಕ್ ರಿಸಲ್ಟ್ ಬಂದಮೇಲೆ ತುಂಬ ಸ್ಟೂಡೆಂಟ್ಸು ಕಟ್ ಆಫ್ನ ಚೆಕ್ ಮಾಡಿ ಏನಂತ ಕಮೆಂಟ್ಸ್ ಆಗ್ತಾಯಿದ್ದಾರೆ ಅಂತ ಹೇಳಿದ್ರೆ, ಈ ರ್ಯಾಂಕ್ಗೆ ಯಾವ ಕಾಲೇಜ್ ಸಿಗುತ್ತೆ, CSE ಸೀಟ್ ಸಿಗುತ್ತಾ, ಈ ರೀತಿ ಡೌಟ್ಸ್ನ ಕೇಳ್ತಾ ಇದ್ದೀರಾ. ಗುಡ್ ನ್ಯೂಸ್ ಏನಂದರೆ ನಿಮ್ಗೆ ಇನ್ನೂ ಕೂಡ ಆಪ್ಷನ್ಸ್ ಇದೆ. ನಿಮ್ಮ ಗೋಲ್ ಏನಾದರೂ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ AA ಆದರೆ ಎಕ್ಸ್ಪೆಕ್ಟೆಡ್ ಕಾಲೇಜ್ ಅಥವಾ ಬ್ರಾಂಚ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಟೆನ್ಷನ್ ಮಾಡ್ಕೋಬೇಡಿ. ಬಾಸ್ ಕೋಡರ್ ಸ್ಕೂಲ್ ಆಫ್ ಟೆಕ್ನಾಲಜಿನೂ ಕೂಡ ನೀವು ಡೆಫಿನೆಟ್ಲಿ ಎಕ್ಸ್ಪ್ಲೋರ್ ಮಾಡಲೇಬೇಕು. BST 4 years BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ AA ಆಫರ್ ಮಾಡುತ್ತೆ. ಜೊತೆಗೆ 1-on-1 ಮೆಂಟರ್ಶಿಪ್ ಸಿಗುತ್ತೆ, ಮತ್ತು ಗೂಗಲ್, ಅಮೆಝಾನು ಆ್ಯಂಡ್ ಮೈಕ್ರೋಸಾಫ್ಟ್ ಥರ ಟಾಪ್ ಕಂಪ್ನೀಸ್ ಪ್ರೊಫೆಷನಲ್ಸಿಂದ ಕಲಿತೀರಾ. ರೀಸೆಂಟಾಗಿ BST ಸ್ಟೂಡೆಂಟ್ಸು ಫಾರ್ಮರ್ ಸಿಟಿ ಆಫ್ ಸ್ಯಾಮ್ಸಂಗು ಮತ್ತು ಜಿಯೋ ಹಾಟ್‌ಸ್ಟಾರ್ ವೈಸ್ ಪ್ರೆಸಿಡೆಂಟ್ ಜೊತೆ ಇಂಟ್ರಾಕ್ಟ್ ಮಾಡಿದ್ದಾರೆ. ಈ ಥರ ಇಂಟ್ರಾಕ್ಷನ್ಸಿಂದ ಸ್ಟೂಡೆಂಟ್ಸ್ಗೆ ರಿಯಲ್ ಟೆಕ್ ಇಂಡಸ್ಟ್ರಿ, ಕೆರಿಯರ್ಸು ಮತ್ತು ಇಂಡಸ್ಟ್ರಿಯಲ್ಲಿ ಗ್ರೋ ಆಗೋದು ಹೇಗೆ ಅಂತ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಸಿಗುತ್ತೆ. ಮತ್ತು BSTಗೆ 500+ ಹೈರಿಂಗ್ ಪಾರ್ಟ್ನರ್ಸ್ ಇದ್ದಾರೆ, ಮತ್ತು ಬೆಂಗಳೂರಿನ 100 acre ಟೆಕ್ ಪಾರ್ಕ್ ಎಕೋಸಿಸ್ಟಮಲ್ಲಿ ಕ್ಯಾಂಪಸ್ ಇದೆ. ಇನೋವೇಷನ್ ಲ್ಯಾಬ್ ಮತ್ತು ಸ್ಟಾರ್ಟ್ಅಪ್ ಸ್ಟುಡಿಯೋ ಕೂಡ ಇದೆ. ಸ್ಟಾರ್ಟ್ಅಪ್ ಬಿಲ್ಡ್ ಮಾಡಬೇಕು ಅಂದರೆ ಅಪ್ ಟು 1 crore ತನಕ ಫಂಡಿಂಗ್ ಸಪೋರ್ಟ್ ಕೂಡ ಇದೆ. ಸೊ ನಿಮ್ ಗೋಲ್ ಏನಾದರೂ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ AA ಆದರೆ ಈ ಆಪ್ಷನ್ಸ್ ಮಿಸ್ ಮಾಡ್ಕೋಬೇಡಿ. ಸೊ ಆಲ್ಮೋಸ್ಟ್ ಎಲ್ಲ ಅಡ್ಮಿಷನ್ಸ್ ಕ್ಲೋಸ್ ಆಗ್ತಾ ಇದೆ. ಫಾರ್ಮ್ ಲಿಂಕ್ ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ತುಂಬ ಸ್ಟೂಡೆಂಟ್ಸ್ ಕೇಳ್ತಿರೋ ಡೌಟ್ ಏನು ಅಂತ ಹೇಳಿದ್ರೆ, ಈಗ ನನಗೆ ಮಾಕ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ, ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ಸೇಮ್ ಸೀಟ್ ಸಿಗುತ್ತಾ ಅಥವಾ ಅಪ್ಗ್ರೇಡ್ ಆಗೋ ಚಾನ್ಸಸ್ ಇದೆಯಾ, ಈ ರೀತಿ ಡೌಟ್ಸ್ನ ಕೇಳ್ತಾ ಇದ್ದೀರಾ. ಈಗ ನಿಮಗೆ ಮಾಕ್ ರೌಂಡಲ್ಲಿ ಯಾವ ಕಾಲೇಜ್ ಸಿಕ್ಕಿದೆ, ಸೊ ಸೆಕೆಂಡ್ ರೌಂಡಲ್ಲೂ ಸೇಮ್ ಕಾಲೇಜ್ ಸಿಗೋ ಚಾನ್ಸಸ್ ಇದೆ. ಬಟ್ ಒಂದಷ್ಟು ಚೇಂಜಸ್ ಆಗ್ಬೋದು. ಈಗ ತುಂಬ ಸ್ಟೂಡೆಂಟ್ಸ್ ಕೇಳ್ಬೋದು, ಈಗ ನಾನು ಏನೂ ಚೇಂಜಸ್ನ ಮಾಡಿಲ್ಲ, ಸೊ ನನಗೆ ಸೇಮ್ ಸೀಟ್ ಸಿಗ್ಬೋದಲ್ವಾ ಅಂತ. ನೀವು ಚೇಂಜಸ್ ಮಾಡಲಿಲ್ಲ ಅಂದರೂ ಕೂಡ ನಿಮ್ಮ ಫ್ರೆಂಡ್ಸಲ್ಲಿ ಸ್ವಲ್ಪ ಚೇಂಜಸ್ ನಡೆದಿರುತ್ತೆ. ಸೊ ಅವರು ಕಾಲೇಜ್ನ ಆ್ಯಡ್ ಮಾಡಿರ್ತಾರೆ, ಅಥವಾ ಡಿಲೀಟ್ ಮಾಡಿರ್ತಾರೆ, ಅಥವಾ ಪ್ರಿಯಾರಿಟಿನ ಚೇಂಜ್ ಮಾಡಿರ್ತಾರೆ. ಸೊ ಆ ಒಂದು ಚೇಂಜಸ್ನ ಕನ್ಸಿಡರ್ ಮಾಡಿ ನಿಮಗೆ ಕಾಲೇಜ್ನ ಅಲಾಟ್ ಮಾಡ್ತಾರೆ ಸೆಕೆಂಡ್ ರೌಂಡಲ್ಲಿ, ಓಕೆನಾ. ಸೊ ಸ್ವಲ್ಪ ಚೇಂಜಸ್ ಆದರೂ ಆಗ್ಬೋದು. ಸೊ ಈಗ ಏನು ಕಾಲೇಜ್ ಸಿಕ್ಕಿರುತ್ತೆ ಆ ಕಾಲೇಜು ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಒಂದು ಸ್ವಲ್ಪ ಚೇಂಜಸ್ ಆದರೆ ಆಗುತ್ತೆ ಅಷ್ಟೇ. ಈಗ ಆ ಕಾಲೇಜ್ ಕಟ್ ಆಫು ಅರೌಂಡ್ 50,000 ಇದೆ, ನಿಮ್ಮ ರ್ಯಾಂಕು 40,000 ಇದೆ. ಈ ಒಂದು ಕೇಸಲ್ಲಿ ಸ್ವಲ್ಪ ನಿಮಗೆ ಸಿಗೋ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಈಗ ಇನ್ನೊಂದು ಕೇಸ್ ಯಾವ ರೀತಿ, ಆ ಕಾಲೇಜ್ ಕಟ್ ಆಫು 50,000 ಇದೆ, ಸೊ ನಿಮ್ಮ ರ್ಯಾಂಕು 49,000 ಇದೆ. ಇಲ್ಲಿ ಬಾರ್ಡರಲ್ಲಿರೋರಿಗೆ ಒಂದು ಸ್ವಲ್ಪ ಕಾಲೇಜು ಚೇಂಜಸ್ ಆದರೂ ಆಗ್ಬೋದು, ಓಕೆನಾ. ಸೊ ಅದು ಬಿಟ್ಟರೆ ಸೇಮ್ ಕಾಲೇಜ್ ಸಿಗುತ್ತೆ. ಸೊ ಗೊತ್ತಾಯಿತು ಅಂತ ಅನ್ಕೊತೀನಿ ಯಾವ ರೀತಿ ಕಾಲೇಜು ಅಲಾಟ್ ಆಗುವಂಥದ್ದು ಅಂತ. ನೆಕ್ಸ್ಟು ಅದೇ ರೀತಿ ನೆಕ್ಸ್ಟ್ ಪ್ರೋಸೆಸ್ ಏನು, ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ಈಗ ನಿಮಗೆ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗಿದೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, KE ಕಡೆಯಿಂದ ನಿಮಗೆ ಪ್ರಾವಿಸ್ನಲ್ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಸೊ ಪ್ರಾವಿಸ್ನಲ್ ಸೆಕೆಂಡ್ ರೌಂಡ್ ಪ್ರಾವಿಸ್ನಲ್ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಈಗ ನಾನು ಮಾತಾಡ್ತಾ ಇರೋದು KCET ಸ್ಟೂಡೆಂಟ್ಸ್ಗೆ. ಸೊ ಸೆಕೆಂಡ್ ರೌಂಡ್ ಪ್ರಾವಿಸ್ನಲ್ ರಿಸಲ್ಟ್ನ ಅನೌನ್ಸ್ ಮಾಡಿದಾಗ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗೋದಿಲ್ಲ, ಜಸ್ಟ್ ವೆಯ್ಟ್ ಮಾಡ್ತೀರಾ. ಸೊ ಅದಾದಮೇಲೆ 1 or 2 days ತೊಗೊಂಡು ಮತ್ತೆ ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಯಾಕಂದರೆ ಪ್ರಾವಿಸ್ನಲ್ ರಿಸಲ್ಟಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸ್ಟೂಡೆಂಟ್ಸು KEಗೆ ಮೇಲ್ ಮಾಡಿದಾಗ ಅದನ್ನು ಕರೆಕ್ಷನ್ಸ್ನ ಮಾಡಿ ನಿಮಗೆ ಫೈನಲ್ ರಿಸಲ್ಟ್ನ ಕೊಟ್ಟು ನೀವು ಕಾಲೇಜ್ಗೆ ಅಡ್ಮಿಷನ್ ಮಾಡೋದಕ್ಕೆ ಚಾನ್ಸ್ನ ಕೊಡ್ತಾರೆ, ಓಕೆನಾ. ಸೊ ರಿಸಲ್ಟ್ ಅನೌನ್ಸ್ ಆಗುತ್ತೆ, ಫೈನಲ್ ರಿಸಲ್ಟು. ಅದಾದಮೇಲೆ ಒಂದು ಡೀಟೇಲ್ಡ್ ಶೆಡ್ಯೂಲ್ನ KE ಅವರು ರಿಲೀಸ್ ಮಾಡ್ತಾರೆ. ಸೊ ಆ ಒಂದು ಶೆಡ್ಯೂಲಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿ, ಸೊ ಈಗ ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಇರೋದು 2 ಚಾಯ್ಸಾ, ಸೊ ಯಾವುದು ಚಾಯ್ಸ್ 1 ಮತ್ತು ಚಾಯ್ಸ್ 4. ಸೊ ಚಾಯ್ಸ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಲಾಸ್ಟ್ ಡೇಟ್ ಏನು, ಮತ್ತು ನೀವು ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಏನು, ಲಾಸ್ಟ್ ಡೇಟ್ ಏನು, ಈ ರೀತಿ ಕ್ಲಿಯರಾಗಿ ಮೆನ್ಷನ್ ಆಗಿರುತ್ತೆ. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಸೆಕೆಂಡ್ ರೌಂಡು ಯಾವಾಗ ಮುಗಿಯುತ್ತೆ ಅಡ್ಮಿಷನ್ಸ್ ಅಂತ. ಇದಾದಮೇಲೆ ರಿಸಲ್ಟ್ ಯಾವಾಗ ಬರುತ್ತೆ. ಸೊ ತುಂಬ ಸ್ಟೂಡೆಂಟ್ಸ್ ಕೇಳ್ತಿರೋದು ಇದೇ ಡೌಟು. ಸೊ ಈಗ ನಿಮ್ಮ ಆಪ್ಷನ್ ಎಂಟ್ರಿ 20ನೇ ತಾರೀಕು ಮುಗ್ದಿದೆ ಅಂತ ಅಂದ್ಕೊಳ್ಳಿ. ಸೊ 1-2 days ಆದರೂ KE ಅವ್ರಿಗೆ ಬೇಕು.
ಸೊ 2 ಡೇಸ್ ಅಂದರೆ 22 ನೈಟ್ ಅಥವಾ ನಿಮಗೆ 23 ಪ್ರಾವಿಸ್ನಲ್ ರಿಸಲ್ಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅವರು ರಿಸಲ್ಟ್ ಬಿಟ್ಟ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ 23 ಅಂತ ಅಂದ್ಕೊಳ್ಳಿ. ಸೊ 23 ಅದಾದಮೇಲೆ ನಿಮಗೆ ಮತ್ತೆ ಇನ್ನೊಂದು 2 ದಿನ ತೊಗೊಂಡು ನಿಮಗೆ ಫೈನಲ್ ರಿಸಲ್ಟ್ನ ಅನೌನ್ಸ್ ಮಾಡ್ಕೊಳ್ಳೋದಕ್ಕೆ ಸೊ 24 ಅಥವಾ 25 ನಿಮ್ಮ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಬರ್ಬೋದು. ಓಕೆನಾ, ನಾನು ಈಗ UGCET ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ತಾ ಇರೋದು. ನೆಕ್ಸ್ಟ್ ಇದಾದಮೇಲೆ ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು 3rd ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ? ಹೌದು, ನೀವು ಖಂಡಿತ 3rd ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ನಿಮ್ಮ ಆಪ್ಷನ್ ಲಿಸ್ಟ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ಏನಂದರೆ ಈಗ ಸೆಕೆಂಡ್ ರೌಂಡಲ್ಲಿ ನಿಮಗೆ ಗುಡ್ ನ್ಯೂಸ್ ಅಂತ ಹೇಳಿದೆ ಅಲ್ವಾ, ಅದೇನು ಅಂತ ಹೇಳಿದ್ರೆ ಆಲ್ಮೋಸ್ಟ್ 9000 ಸೀಟ್ಸ್ ತನಕ ಇನ್ನೂ ಫಿಲ್ ಆಗಿಲ್ಲ. ಸೊ KEA ಡೈರೆಕ್ಟರ್ ಅವರೇ ಹೇಳಿದ್ದಾರೆ. ಸೊ 9000 ಸೀಟ್ಸು ಇನ್ನೂ ಫಿಲ್ ಆಗಿಲ್ಲ, ಅಂದರೆ ಆಪ್ಷನ್ಸ್ನೇ ಸ್ಟೂಡೆಂಟ್ಸು ಎಂಟ್ರಿ ಮಾಡಿಲ್ಲ. ಸೊ ಕೆಲವೊಬ್ಬರಿಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ. ನಿಮ್ಗೆ ಆಪ್ಷನ್ಸ್ ಇದ್ದರೂ ಕೂಡ ನೀವು ಎಕ್ಸ್ಪ್ಲೋರ್ ಮಾಡಿರಲ್ಲ, ಆದ್ದರಿಂದ ನಿಮಗೆ ಸೀಟ್ ಸಿಕ್ಕಿರಲ್ಲ. ಈಗ ಅಕಸ್ಮಾತ್ ನಿಮಗೆ ಸೆಕೆಂಡ್ ರೌಂಡಲ್ಲೂ ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು 3rd ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅಥವಾ ಈಗ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಅದಕ್ಕಿಂತ ಬೆಟರ್ ಕಾಲೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ಬಟ್ ಸೆಕೆಂಡ್ ರೌಂಡಲ್ಲಿ ಸಿಗಲಿಲ್ಲ. ಆ ಒಂದು ಕೇಸಸಲ್ಲೂ ಕೂಡ ನೀವು 3rd ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಇದರಲ್ಲಿ ಏನೂ ಲಾಸ್ ಆಗೋದಿಲ್ಲ. ಸೊ ಕಾಲೇಜು ಸ್ಟಾರ್ಟ್ ಆಗಿರುತ್ತೆ, ಈ ರೀತಿ ಭಯ ಪಟ್ಕೋಬೇಡಿ. ನಿಮ್ಮ ಪ್ರಿಯಾರಿಟಿ ಏನಿದ್ರು ಕೂಡ ಬೆಸ್ಟ್ ಕಾಲೇಜು ನಿಮ್ಮ ರ್ಯಾಂಕ್ ತಕ್ಕಂತೆ ಸಿಗುವಂಥದ್ದು. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆನಾ, ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈಗ ಮಾಕ್ ರೌಂಡಲ್ಲಿ ಏನು ಸಿಕ್ಕಿರುತ್ತೆ, ಸೊ ಸೆಕೆಂಡ್ ರೌಂಡಲ್ಲೂ ಅದೇ ಕಾಲೇಜ್ ಸಿಗೋ ಚಾನ್ಸಸ್ ಇದೆ, ಬಟ್ ನಿಮಗೆ 100% ಸಿಗುತ್ತೆ ಅಂತ ಯಾರೂ ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ನಿಮ್ಮ ರ್ಯಾಂಕು ಅರೌಂಡ್ 35K ಇದೆ, ಆ ಒಂದು ಕಾಲೇಜ್ ಕಟ್ ಆಫು 55K ಇದೆ. ಈ ಒಂದು ಕೇಸಸಲ್ಲಿ ನಿಮಗೆ ಈ ಕಾಲೇಜ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ನಿಮ್ದು ಏನಾದರೂ ಬಾರ್ಡರಲ್ಲಿ ಇತ್ತು ಅಂತ ಹೇಳಿದ್ರೆ ಆವಾಗ ಸ್ವಲ್ಪ ಸಿಗೋ ಅಂದರೆ ಬೇರೆ ಕಾಲೇಜ್ ಸಿಗೋ ಚಾನ್ಸಸ್ ಇದೆ. ಓಕೆನಾ, ಈಗ ಗುಡ್ ನ್ಯೂಸ್ ಅಂತ ಹೇಳಿದೆ ಅಲ್ವಾ. ಸೊ ಆ ಒಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ಇನ್ನೂ ಕೂಡ 9000 ಸೀಟ್ಸು ಫಿಲ್ ಆಗಿಲ್ಲ. ಅಂದರೆ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಿರೋದು ನಾನು. KEA ಡೈರೆಕ್ಟರ್ ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ. ಸೊ ನೀವು ಕರೆಕ್ಟಾಗಿ ಆಪ್ಷನ್ಸ್ನ ಎಂಟ್ರಿ ಮಾಡಿಲ್ಲ. ಯಾರು ಅಂತ ಹೇಳಿದ್ರೆ ಯಾರಿಗೆಲ್ಲ ಸೀಟ್ ಸಿಕ್ಕಿರಲ್ಲ, ನೀವು ಕರೆಕ್ಟಾಗಿ ಆಪ್ಷನ್ಸ್ನ ಎಕ್ಸ್ಪ್ಲೋರ್ ಮಾಡಿಲ್ಲ, ಕಾಲೇಜ್ನ ಎಕ್ಸ್ಪ್ಲೋರ್ ಮಾಡಲಿಲ್ಲ, ನೀವು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿಲ್ಲ. ಸೊ ಆ ಒಂದು ರೀಸನಿಂದ ನಿಮಗೆ ಕಾಲೇಜ್ ಸಿಕ್ಕಿಲ್ಲ. ಓಕೆನಾ, ಇನ್ನು 9000 ಸೀಟ್ಸು ನಿಮಗೆ ವೇಕೆನ್ಸಿ ಉಳಿದಿದೆ. ಸೊ ನೀವು ಕರೆಕ್ಟಾಗಿ ಕಾಲೇಜ್ನ ಆ್ಯಡ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಈಗ ನಿಮಗೆ ಅಟ್ಲೀಸ್ಟ್ ಪ್ರಾವಿಸ್ನಲ್ ರಿಸಲ್ಟ್ ಅಥವಾ ಫೈನಲ್ ರಿಸಲ್ಟಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇದೆ. ಓಕೆನಾ, ಬಟ್ ನೀವು ಕರೆಕ್ಟಾಗಿ ಆಪ್ಷನ್ಸ್ನ ಎಂಟ್ರಿ ಮಾಡಿರ್ಬೇಕಷ್ಟೇ. ಸೊ 9000 ಸೀಟ್ಸು, ಸೊ 9000 ಸೀಟ್ಸು ಇನ್ನೂ ಕೂಡ ಫಿಲ್ ಆಗಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ. ಸೊ ನಿಮಗೆ ಗುಡ್ ನ್ಯೂಸ್ ಏನೇ ಇದು. ಸೊ ನೀವು ಕರೆಕ್ಟಾಗಿ ಈಗ ಅಟ್ಲೀಸ್ಟ್ ಸೆಕೆಂಡ್ ರೌಂಡ್ ಮಾರ್ಕ್ ರಿಸಲ್ಟ್ ಅನೌನ್ಸ್ ಮಾಡಿದ್ರಲ್ವಾ, ಆವಾಗಲಾದರೂ ನೀವು ಕಾಲೇಜ್ನ ಆ್ಯಡ್ ಮಾಡ್ಕೊಂಡಿರ್ಬೇಕಿತ್ತು. ಸೊ ಆ್ಯಡ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. BST ಫಾರ್ಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ಚೆಕ್ ಮಾಡಿ.